ಸೌಂದರ್ಯಕ್ಕೂ ಮಿಗಿಲಾಗಿ ಮಿನುಗುತ್ತಿರುವ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೆಳೆದು ನಿಂತ ಬೆಳೆ ಕೇವಲ ನೋಡುವ ಭಾಗ್ಯವನ್ನಷ್ಟೇ ಹೊಂದಿದ್ದರು. ಈ ಬೆಳೆಯ ಸೊಬಗಿಗೆ ಸೂರ್ಯನಂತೆ ಕಣ್ಣು ಬೆಳಗಿಸದೆ ನೋಡುತ್ತಿರುವ ಈ ಮೇಘರಾಜನ ನೆನ್ನೆಗಳಿಗೆ ಇಷ್ಟೊಂದು ಚಪಲವಿರಬೇಕಾದರೆ ಇನ್ನು ಈ ಬೆಳೆಯ ಸ್ಪರ್ಶಿಸಿ ಅದರ ಫಲದಲ್ಲಿ ಸಹಭಾಗಿ ತೋರಿಸಬೇಕೆಂದು ತರದಿಂದ ಕಾದುಕೊಂಡ ಈ ಮೇಘರಾಜನಿಗೆ ನಿಲ್ಲು ಚಿತ್ರ, ನಿಲ್ಲು. ಯಾರು ನೀನು? ಅರ್ಥವಾಗಲಿಲ್ಲವೇ? ಕಣ್ಣು ಸೆಳೆಯುವ ಗೊಂಬೆಯಂತೆ ಬೆಳೆದು ಮೈ ತುಂಬಿಕೊಂಡಿರುವ ಈ ಬೆಳೆ ಮಾಡುವುದಕ್ಕಿಂತ ಮುಂಚೆ ರಂಜಿಯಂತೆ ಸುಖದಲ್ಲಿ ಚಿಮ್ಮಿಸಿ ಮೈ ತಣಿಸಲು ಬಂದಿರುವ ಮೇಘಗಳ ಮೇಘರಾಜ. ಓಹೋ, ನೀನಾ? ನಿಮ್ಮ ಹೆಸರನ್ನು ಕೇಳಿದ್ಯಾ, ಆದ್ರೆ ಪ್ರತ್ಯಕ್ಷವಾಗಿ ಇವತ್ತು ನೋಡಿದ್ದಾಯ್ತಲ್ಲ. ಮೋಡದಿಂದ ಮೇಘರಾಜ ನಾನೇ ಎಂದು ಬೆಳೆ ಬೆಳೆದು ನಿಂತಿದೆ. ನಿನ್ನ ಕೆಟ್ಟ ಹನಿಯಿಂದ ನನ್ನ ಮೈ ಸೋಕದು ಸಾಧ್ಯವೇ ಇಲ್ಲ. ಹಾಗಂತ ಮುಂದಿನ ಜನ್ಮಗಳಿಗೆ ಕಾಯಲು ಸಾಧ್ಯವಿಲ್ಲ ಅಂದ್ರೆ ಯಾವುದಾದ್ರೂ ಹಾಳ ಬಾವಿ ನೋಡಿ ಬಿದ್ದು ಸಾಯ್ಬೋದು. ಸ್ವರಸಕ್ಕೆ ಬಾಯಿಂದಲ್ಲಿ ಸಾಯಿ ಎನ್ನುತ್ತಿರುವೆಯ ಸೀತೆಂದಿ ನೆತ್ತಿಯ ಮೇಲೆ ಸರಗೊತ್ತು ಬಾಳಲು ಈ ಕಲಿಯುಗದಲ್ಲಿ ಯಾವ ರಾಮನೂ ಇಲ್ಲ. ಅವಕಾಶ ಸಿಕ್ಕರೆ ಇರುವವರೆಲ್ಲರೂ ಈ ಜಗದ ಕುಲದ ಕಾಲ ಉರುಳಿದೆಂದು ಕಾಲ ಬದಲಾಗಲು ಸಾಧ್ಯವೇ ಇಲ್ಲ. ಜೇನು ಕೊಡಲಿ ಜೇನಿನೇ ಬರ್ತ ಹೊರತು ವಿಷ ಬರಲು ಸಾಧ್ಯವೇ ಇಲ್ಲ. ಹಂದಿ ಹೇಸಿಗೆ ತಿನ್ನೋ ಜಾಗನ ಹುಡುಕುತ್ತೆ ಹೊರತು ಮತ್ಯಾವುದಲ್ಲ. ನೀನೊಬ್ಬ ಹೇಸಿಗೆ ತಿನ್ನೋ ಹಂದಿ ಅಂತ ಚೆನ್ನಾಗಿ ಇಲ್ಲದಿರುವುದನ್ನು ಪಡೆಯಲಿಕ್ಕೆಂದೇ ಅಲ್ಲಿಂದ ಇಲ್ಲಿವರೆಗೆ ಓಡೋಡಿ ಬಂದಿತ್ತು. ಚಿರಾತಕ, ನೀನೊಬ್ಬ ಚಾಂಡಲ್ ಅಂತ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ನೀನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ಕಾಲದ ಚಪ್ಪಲಿ ಕೆನ್ನೆ ಇಂಥ ಸಮಯದಲ್ಲಿ ನಿನ್ನಂತ ಕಳನಾಯಕರು ಹೇಳುವ ಕಾಮನ್ ಡೈಲಾಗ್ ಇದು. ನಮ್ಮಂತ ಕಳನಾಯಕರು ಕೇಳಿ ಬೇಸತ್ತು ಹೋಗಿದೆ. ಬೇರೆ ಡೈರೆಕ್ಟರ್ ಮಾಡಿಯಲ್ಲ. ಈ ರೀತಿ ಒಂದು ಹೆಣ್ಣಿನ ಮೇಲೆ ಕಣ್ಣು ಹಾಕಬೇಕಾದ್ರೆ ನಿನ್ಗೆ ಅಕ್ಕ ತಂಗಿಯರು ಯಾರು ಇಲ್ವಾ? ನೇಚಿನಾಲಿ ಹೆಣ್ಣೆ, ತಣ್ಣಗಾಗಿರುವ ಬೆಂಕಿಯ ಮೇಲಿನ ಬೂದಿ ಮೇಲಿದ್ದರೆ ತಾನು ಗೊತ್ತಾಗುವುದು ಅದರ ತಾಪ ಎಷ್ಟೆಂದು. ಹಾಗೆ ಹರಳಿದ ಹೂವಿನ ವಾಸನೆ ಈರಿದರೆ ತಾನು ಗೊತ್ತಾಗುವುದು ಈ ಹೂವು ಯಾವ ಜಾತಿಗೆ ಸೇರಿದ್ದು ಎಂದು. ಈ ಹೂವನ್ನು ಮುಟ್ಟಿದ್ರೆ ಸುಟ್ಟು ಬೂದಿ ಆಗುತ್ತೀಯ ನೀನು. ಸಾಕು, ಕೆಚ್ಚ ಬೇಡ ಕಣೋ. ಒಂದು ವೇಳೆ ನೀನನ್ನ ಮುಟ್ಟಲು ಬಂದಿದ್ದಾದ್ರೆ ಒನಕ್ಕೆ ಹೋಗೋಣಂತೆ ಹಿಡಿದು ನಿನ್ನ ಜೊತೆ ವ್ಯರ್ಥ ಮಾಡಬೇಕು. ಕಿರುಚು ಬೇಡ. ಬಾಯಿ ಇದೆ ಎಂದು ಬಾಯಿಗೆ ಬಂದಂತೆ ಕಿರ್ಚೋದು ಸರಿಯಲ್ಲ. ಹೆಣ್ಣಿನ ಶೀಲ ಕಾಪಾಡೋದಕ್ಕೆ ಒನಕ್ಕೆ ಹೋಗೋಣಂತೆ ಬೆಳೆದವಳು ಕಣ ನಾನು. ಪ್ರಸಂಗ ಬಿದ್ದರೆ ಒನಕ್ಕೆ ಹೋಗೋಣಂತೆ ನಾನು ನಿನ್ ಜೊತೆ ಹೋರಾಡಬೇಕಾಗುತ್ತದೆ. ಇದು ನಿನಗೆ ಬರೀ ಶಾಂಪಲ್ ಕೊಟ್ಟಿದ್ದೇನೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸರಿ, ಇಲ್ಲ